ಚಿನ್ನವನ್ನು ಹಿಂದಿಕ್ಕಿದ ಬೆಳ್ಳಿಯ ರಿಟರ್ನ್ ಕಾರಣ ಏನು? ಸಿಲ್ವರ್ ವರ್ಸಸ್ ಗೋಲ್ಡ್ ವರ್ಸಸ್ ನಿಫ್ಟಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ವರ್ಷ ಅಂದರೆ 2024 ಅಕ್ಟೋಬರ್ನಿಂದ ಈ ವರ್ಷ 2025 ಅಕ್ಟೋಬರ್ ತನಕ ಒಂದು ವರ್ಷದ ಅವಧಿಯಲ್ಲಿ ನಿಫ್ಟಿ 50 ಕೇವಲ 2% ಆದಾಯ ಅಥವಾ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟು ನಿರಾಸೆಗೊಳಿಸಿದೆ. ಆದರೆ ಚಿನ್ನ ಮತ್ತೊಂದು ಕಡೆ 60% ರಿಟರ್ನ್ ಕೊಟ್ಟು ಗಮನ ಸೆಳೆದಿದೆ. ಎಲ್ಲಕ್ಕಿಂತ ಆಶ್ಚರ್ಯ ಮೂಡಿಸಿದ್ದು ಯಾವುದಪ್ಪ ಅಂತಂದರೆ ಬೆಳ್ಳಿ ತನ್ನ ಹೂಡಿಕೆದಾರರಿಗೆ 80% ರಿಟರ್ನ್ ಕೊಟ್ಟು ಮೊದಲ ಸ್ಥಾನದಲ್ಲಿದೆ. 2024 ಅಕ್ಟೋಬರ್ನಲ್ಲಿ ಬೆಳ್ಳಿಯ ದರ ಪ್ರತಿ ಕೆಜಿಗೆ 96,000 ರೂಪಾಯಿ ಇತ್ತು. ಇನ್ನೊಮ್ಮೆ ಹೇಳ್ತೀನಿ, 96,000 ರೂಪಾಯಿ ಇತ್ತು. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಂದರೆ 2025 ಈ ಅಕ್ಟೋಬರ್ 15 ವೇಳೆಗೆ 1,80,000 ರೂಪಾಯಿಗೆ ಏರಿಕೆಯಾಗಿದೆ. ಈ ಹಿಂದೆ ಬೆಳ್ಳಿ ಅಂತಂದರೆ ಒಂದು ರೀತಿಯ ಕಡಗಣನೆಗೆ ಗುರಿಯಾಗಿದ್ದ ಲೋಹ ಆಗಿತ್ತು. ಆದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಬಂಗಾರವನ್ನು ಮೀರಿಸುವಂತೆ ರಿಟರ್ನ್ ಕೊಡ್ತಾ ಇದೆ. ಇನ್ನೂ ಹಲವಾರು ಕಾರಣಗಳಿಂದಾಗಿ ಬೆಳ್ಳಿ ಇವತ್ತು ಬಹಳ ಸುದ್ದಿಯಲ್ಲಿದೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಬೆಳ್ಳಿಯ ದರ $50ಗೆ ಏರಿಕೆ ಆಗಿರುವಂಥದ್ದು. ಬೆಳ್ಳಿಗೆ ಬೇಡಿಕೆ ಬರಲಿಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಇವತ್ತು ಸಿಲ್ವರ್ ಕೇವಲ ಆಭರಣಗಳ ಬಳಕೆಗೆ ಮಾತ್ರ ಬಳಕೆ ಆಗ್ತಾ ಇಲ್ಲ, ಉದ್ಯಮದಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ಜಾಗತಿಕ ಆರ್ಥಿಕತೆಗೂ ಟೆಕ್ನಾಲಜಿಯ ಪ್ರಗತಿಗೂ ಬೆಳ್ಳಿಯ ಲಿಂಕ್ ನೇರ ಇದೆ. ವಿಶ್ವದಲ್ಲಿ ಅತ್ಯಂತ ಕ್ರಿಟಿಕಲ್ ಆಗಿರುವ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದಿರುವಂತಹ ಕ್ಷೇತ್ರಗಳ ಉದ್ಯಮಿಗಳಲ್ಲಿ ಬೆಳ್ಳಿ ಇವತ್ತು ನಿರ್ಣಾಯಕ ಕಚ್ಚಾ ವಸ್ತುವಾಗಿ ಹೊರಹೊಮ್ಮಿದೆ. ನೋಡಿ, ಸೌರ ಫಲಕಗಳ ಉತ್ಪಾದನೆಯಲ್ಲಿ ಸೋಲಾರ್ ಸೆಲ್ಗಳಲ್ಲಿ ಬೆಳ್ಳಿ ಬೇಕಾಗುತ್ತೆ. ಇವತ್ತು ಸೌರ ಫಲಕಗಳ ಉದ್ದಿಮೆಗೆ ಜಗತ್ತಿನಾದ್ಯಂತ ಭಾರಿ ಬೇಡಿಕೆ ಇದೆ. ಅಂದರೆ ಎನರ್ಜಿ ಎಲ್ಲ ದೇಶಗಳಿಗೂ ಬೇಕು. ಇಂತಹದ ಅಗತ್ಯವೇ ಇದಕ್ಕೆ ಕಾರಣ. ಫೋಟೋವೋಲ್ಟಿಕ್ ಸೆಲ್ಗಳಲ್ಲಿ ಸಿಲ್ವರ್ ಪೇಸ್ಟ್ ಬೇಕಾಗುತ್ತೆ. ಸೋಲಾರ್ ಸೆಕ್ಟರ್ ಒಂದೇ ಒಟ್ಟು ಗ್ಲೋಬಲ್ ಸಿಲ್ವರ್ ಪೂರೈಕೆಯಲ್ಲಿ 20% ತೆಗೆದುಕೊಳ್ಳುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಗಳ ವಿಚಾರಕ್ಕೆ ಬಂದರೆ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಕೂಡ ಬೆಳ್ಳಿ ಬಳಕೆ ಆಗುತ್ತೆ. EV ಬ್ಯಾಟರಿಗಳು, ಹೈ ಕಂಡಕ್ಟಿವಿಟಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ಕೆಲವೊಂದು ಅಡ್ವಾನ್ಸ್ಡ್ ಸೇಫ್ಟಿ ಸಿಸ್ಟಮ್ಗಳಲ್ಲಿ, ಸ್ಮಾರ್ಟ್ಫೋನ್ಗಳಲ್ಲಿ ರಜತ ಲೋಹ ಬಳಕೆ ಆಗುತ್ತೆ. ಇದೆಲ್ಲ ಗ್ರೀನ್ ಎನರ್ಜಿಯ ಅಗತ್ಯಗಳನ್ನು ಹೊರತುಪಡಿಸಿ ಕೂಡ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಕನೆಕ್ಟಿವಿಟಿಗೆ ಕೂಡ ಸಿಲ್ವರ್ ಇವತ್ತು ಬಳಕೆ ಆಗ್ತಾ ಇದೆ. ಇನ್ನು ಭಾರತದ ಮಾರ್ಕೆಟಲ್ಲಿ ಅದು ಹೇಳೋದೇ ಬೇಡ. ಬೆಳ್ಳಿಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಜನರಿಗೆ ಬೇಕು. ಬೆಳ್ಳಿಯ ನಾಣ್ಯಗಳು, ಗಟ್ಟಿಗಳು, ಜ್ಯುವೆಲರಿಗಳಿಗೆ, ದೀಪಗಳಿಗೆ ಭಾರಿ ಬೇಡಿಕೆ ಇದೆ. ಕೈಗಾರಿಕೆಗಳು ಕೂಡ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಹಬ್ಬ ಉತ್ಸವಗಳ ಸಂದರ್ಭದಲ್ಲಂತೂ ಹೇಳೋದೇ ಬೇಡ, ಬೆಳ್ಳಿ ಬೇಕಾಗತ್ತೆ. ಇನ್ನು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ETF ಅಲ್ಲೂ ಕೂಡ ಬೆಳ್ಳಿ ಬಳಕೆ ಆಗ್ತಾ ಇದೆ. ಸಿಲ್ವರ್ ETFಗಳಿಗೆ 2025 ಅಂದರೆ ಈ ವರ್ಷ ಭಾರಿ ಹೂಡಿಕೆ ಹರಿದು ಬಂದಿದೆ. ಸಿಲ್ವರ್ ETFಗಳು ಈ ವರ್ಷ 87% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನೋಡಿ, ಬೇರೆ ಎಲ್ಲೂ ಇಷ್ಟೊಂದು ಸಿಗಲಿಲ್ಲ. ಭಾರತದಲ್ಲಿ ಹಲವಾರು ಸಿಲ್ವರ್ ETFಗಳು ಲಭ್ಯ ಇದೆ. ಅವುಗಳ ಪಟ್ಟಿಯನ್ನೊಮ್ಮೆ ನೋಡ್ಕೊಂಡು ಬರೋಣ. ನೋಡಿ, ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF, ಇದು ನಿಮಗೆ ಆಶ್ಚರ್ಯ ಆಗುತ್ತೆ. ಕಳೆದ ಒಂದು ವರ್ಷದಲ್ಲಿ 81.42% ರಿಟರ್ನ್ ಕೊಟ್ಟಿದೆ. ಆಲ್ಮೋಸ್ಟ್ ಡಬಲ್ ಹತ್ತಿರ ಬಂದಿದೆ. UTI ಸಿಲ್ವರ್ ETF 77.6% ರಿಟರ್ನ್. ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF 74%. HDFC ಸಿಲ್ವರ್ ETF, SBI ಸಿಲ್ವರ್ ETF 75% ರಿಟರ್ನ್ ಕೊಟ್ಟಿದೆ. ಇನ್ನು ಆದಿತ್ಯ ಬಿರ್ಲಾ ಸನ್ ಲೈಫ್ ಸಿಲ್ವರ್ ETF, ಕೋಟಕ್ ಸಿಲ್ವರ್ ETF 75% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಟಾಟಾ ಸಿಲ್ವರ್ ETF ಮತ್ತು ಆಕ್ಸಿಸ್ ಸಿಲ್ವರ್ ETF ಇದೆಲ್ಲ ಕೂಡ ಒಳ್ಳೆಯ ಒಂದು ರಿಟರ್ನ್ಸನ್ನು ಹೂಡಿಕೆದಾರರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕೇ ಬೇಡವೇ ಅನ್ನೋದಕ್ಕೆ ನಿಮಗೆ ಇವಾಗ ಬಹಳ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರ್ಬೋದು. ಖಂಡಿತ ಕಣ್ಮುಚ್ಚಿಕೊಂಡು ಹೂಡಿಕೆ ಮಾಡುವಂತಹ ಅಸೆಟ್ಗಳಲ್ಲೇ ಇವತ್ತು ಬೆಳ್ಳಿ ಕೂಡ ಒಂದಾಗಿ ಹೊರಹೊಮ್ಮಿರುವಂಥದ್ದು. ಬೆಳ್ಳಿಯಲ್ಲಿ ನೀವು ಫಿಸಿಕಲ್ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು. ಅಂದರೆ ಬೆಳ್ಳಿಯ ದೀಪ, ಬೆಳ್ಳಿಯ ಜ್ಯುವೆಲರಿ ಇದನ್ನು ನೀವು ಖರೀದಿ ಮಾಡ್ಬೋದು. ಅಥವಾ ಬೇಡ ಅಂತ ಇದ್ದರೆ ನೀವು ಬೆಳ್ಳಿಯ ETF ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಮಾಡುವಂಥದ್ದು ಬಹಳ ಉತ್ತಮ. ಅಂದರೆ ಯಾಕಂದರೆ ಈ ಬೆಳ್ಳಿಯ ಆರ್ನಮೆಂಟ್ ಇರ್ಬೋದು, ಇದನ್ನು
ಮತ್ತು ರೀಸೇಲ್ ಮಾಡುವಾಗ ನಿಮಗೆ ಅಷ್ಟೇ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ಈ ರೀತಿಯ ಒಂದು ವ್ಯತ್ಯಾಸಗಳಿರೋದ್ರಿಂದ ಆದರೆ ನಿಮಗೆ ಇ ಟಿ ಎಫ್ಗಳೆಲ್ಲ ಆ ಥರ ಆಗಲ್ಲ. ನೀವು ಎಷ್ಟೇ ಸಣ್ಣ ಅಮೌಂಟ್ ಹಾಕಿದರೂ ಕೂಡ ನಿಮಗೆ ಅದರ ರಿಟರ್ನ್ ಮಾರುಕಟ್ಟೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟೇ ಸಿಗುತ್ತೆ, ಮತ್ತು ವೇಸ್ಟೇಜ್ ಅಂಥದ್ದು ಪ್ರಶ್ನೆನೇ ಇಲ್ಲಿ ಬರಲ್ಲ. ಹಾಗಾಗಿ ಹೂಡಿಕೆಯ ದೃಷ್ಟಿಯಿಂದ ನೀವು ಸಿಲ್ವರ್ ಇ ಟಿ ಎಫನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಅಥವಾ ಇಲ್ಲ ನನಗೆ ಅಲಂಕಾರಕ್ಕೂ ಬೇಕು, ಉಪಯೋಗಕ್ಕೂ ಬೇಕು, ಫಿಸಿಕಲ್ ಸಿಲ್ವರ್ ಬೇಕಂದರೆ ಅದನ್ನು ಕೂಡ ಖರೀದಿಸ್ಬೋದು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.